ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕೋಚಿಂಗ್. ಹೈಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಎಜುಕೇಷನ್ ಬಗ್ಗೆ ಹೇಳುವಾಗ ಮ್ಯಾಥ್ಸ್ ತುಂಬ ಕಷ್ಟವಾದ ಒಂದು ಸಬ್ಜೆಕ್ಟ್ ಆಗಿದೆ. ಅದನ್ನ ಮೇಯ್ನ್ ರೀಸನ್ ಎಂದರೆ ಮ್ಯಾಥ್ಸ್ ಬೇಸಿಕ್ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಹಾಗೆ ಇರುವ ಮಕ್ಕಳಿಗೆ ಮ್ಯಾಥ್ಸ್ ಇಂಪ್ರೂವ್ ಆಗಬೇಕೆಂಬ ಚಿಂತೆಯಲ್ಲಿ ಸ್ಟಾರ್ಟ್ ಮಾಡಿದ ಒಂದು ಚಾನಲ್ ಆಗಿದೆ ಇದು. ಹೈಸ್ಕೂಲ್ ಮಕ್ಕಳಿಗೆ ಬರುವ ಮ್ಯಾಥ್ಸ್ 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅದು ಯಾವುದಂದರೆ ಅರ್ಥಮೆಟಿಕ್, ಆಲ್ಜಿಬ್ರಾ ಆ್ಯಂಡ್ ಜಿಯೋಮೆಟ್ರಿ. 7th ಕ್ಲಾಸ್ ತನಕ ಪ್ರೈಮರಿಯನ್ನು ಹೇಳುತ್ತದೆ. ಆದರೆ 7th ಕ್ಲಾಸಿಂದ ಮುಂದೆ 7th ಕ್ಲಾಸ್ ಬರುವಾಗ ಅದು ಹೈಸ್ಕೂಲಿನ 8th, 9th, 10th ಕ್ಲಾಸಿನ ಬೇಸಿಕ್ ಆಗಿದೆ. ಅದು ಕರೆಕ್ಟಾಗಿ ತಿಳಿದು ಅರ್ಥ ಮಾಡಿಕೊಂಡು ಕಲೀಲಿಲ್ಲಾದರೆ ಮುಂದೆ ಹೋಗುತ್ತಾ ಒಂದೊಂದು ಕ್ಲಾಸ್ 8th ಆಗಲಿ 9th ಆಗಲಿ 10th ಆಗಲಿ ಕಷ್ಟವಾಗಿ ಬರುತ್ತದೆ. ಲಾಸ್ಟ್ ಕ್ಲಾಸಿನಲ್ಲಿ ನಂಬರ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಟೈಪ್ಸ್ ಆಫ್ ನಂಬರ್ಸಿನ ಬಗ್ಗೆ ಹೇಳಿದೆ, ಮತ್ತು ಅದನ್ನು ವಿವಿಧ ಥರ ನಂಬರ್ಸ್ ಉಂಟು, ಅದು ಯಾವುದನ್ನು ಹೇಳಿದೆ, ಅದರ ಬಗ್ಗೆ ಸ್ವಲ್ಪ ಡೀಪಾಗಿ ಲಾಸ್ಟ್ ಕ್ಲಾಸ್ನಲ್ಲಿ ಮಾಡಿದೆ. ಟುಡೇ ಐ ವುಡ್ ಲೈಕ್ ಟು ಟಾಕ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ನಂಬರ್ಸ್. ಮೇಯ್ನ್ ಆಗಿ ನ್ಯಾಚುರಲ್ ನಂಬರ್ಸ್ ಮತ್ತು ಹೋಲ್ ನಂಬರ್ಸಿನ ಬಗ್ಗೆ ಪ್ರಾಪರ್ಟೀಸ್ ಆಫ್ ನಂಬರ್ಸಿನ ಲೆಕ್ಕದಲ್ಲಿ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡಬೇಕೆಂದು ಆಶೆ ಪಡುತ್ತೇನೆ. ಓಕೆ, ಎವ್ರಿ ಸೆಟ್ ಆಫ್ ನಂಬರ್ಸ್ ಹ್ಯಾವ್ ಸಮ್ ಕಾಮನ್ ಪ್ರಾಪರ್ಟೀಸ್. ಲಾಸ್ಟ್ ಕ್ಲಾಸ್ನಲ್ಲಿ ಇದರ ಬಗ್ಗೆ ಜಸ್ಟ್ ಇಂಟ್ರೊಡಕ್ಷನ್ ಮಾಡಿದಷ್ಟೇ. ಎಲ್ಲ ಥರ ನಂಬರ್ಸಿಗೆ ಸಹ ಒಂದು ಕಾಮನ್ ಆಗಿ ಜನರಲ್ ಆಗಿ ಸಮ್ ಪ್ರಾಪರ್ಟೀಸ್ ಉಂಟು. ಅದು ಯಾವುದಂದರೆ ಕ್ಲೋಷರ್ ಪ್ರಾಪರ್ಟಿ, ಕಮ್ಯೂಟೇಟಿವ್ ಪ್ರಾಪರ್ಟಿ, ಅಸೋಸಿಯೇಟಿವ್ ಪ್ರಾಪರ್ಟಿ, ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳೋಣ. ಕ್ಲೋಷರ್ ಪ್ರಾಪರ್ಟಿ ಅಂದರೆ ನಾವು ಎಕ್ಸಾಂಪಲ್ ಲೆಕ್ಕದಲ್ಲಿ ಹೇಳಿದರೆ ಸ್ವಲ್ಪ ಈಸಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಎ ಆ್ಯಂಡ್ ಬಿ ಆರ್ ಎನಿ ನಂಬರ್ಸ್ ಫ್ರಮ್ ಎ ಸೆಟ್ ಆಫ್ ನಂಬರ್ಸ್. ಇಫ್ ಯು ಆ್ಯಡ್, ಸಬ್ಟ್ರಾಕ್ಟ್, ಮಲ್ಟಿಪ್ಲೈ ಆರ್ ಡಿವೈಡ್, ದೆನ್ ದ ಆನ್ಸರ್ ಸಿ ಶುಡ್ ಬಿ ಇನ್ ದ ಸೇಮ್ ಸೆಟ್. ಅಂದರೆ ಒಂದು ಸೆಟ್ ಆಫ್ ನಂಬರ್ಸಿಂದ ಎ ಮತ್ತು ಬಿ ಅನ್ನೋ 2 ನಂಬರ್ಸ್ ನಾವು ತೆಗಿಬೇಕು. ಆ ತೆಗೆದ ನಂಬರ್ಸ್ ಆ್ಯಡ್ ಮಾಡಬೇಕು, ಸಬ್ಟ್ರಾಕ್ಟ್ ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು, ಡಿವೈಡ್ ಮಾಡಬೇಕು. ಯಾವುದಾದರೆ ಸಹ ಒಂದು ಕೆಲಸ ಮಾಡಬೇಕು. ಆ ಕೆಲಸ ಮಾಡುವಾಗ ಒಂದು ವರ್ಕ್ ಹಾಗೆ ಮಾಡಿ ಫಿನಿಶ್ ಮಾಡಿ ಆನಂತರ ನಮಗೆ ಒಂದು ಆನ್ಸರ್ ಸಿಗ್ತದಲ್ವಾ, ಆ ಆನ್ಸರಿಗೆ ಸಿ ಅನ್ನು ಹೇಳ್ತದೆ. ಆದರೆ ಈ ನಂಬರ್ಸ್ ಎ ಮತ್ತು ಬಿ ಫಸ್ಟ್ ನಾವು ತೆಗೆದ 2 ನಂಬರ್ಸ್, ಆನ್ಸರ್ ಸಿ, ಈ 3 ನಂಬರ್ಸ್ ಸಹ ಒಂದೇ ಸೆಟ್ಟಲ್ಲಿ ಇದ್ದರೆ ಅದಕ್ಕೆ ನಾವು ಕ್ಲೋಷರ್ ಪ್ರಾಪರ್ಟಿ ಅಂತ ಹೇಳ್ತದೆ. So we can say that the numbers are satisfied closure property. Example, take any 2 numbers a and b from the set of natural numbers. Natural numbers in 2 numbers ತೆಗಿತೇನೆ. a is equal to 5 and b is equal to 7. ಇದರಲ್ಲಿ ಫಸ್ಟ್ ಇದು ಆ್ಯಡ್ ಮಾಡ್ತೇನೆ. a plus b is equal to 5 plus 7 ಅಂದರೆ is equal to 12. 12 ಸಿಕ್ಕಿತು. 12 ಅಂದರೆ ಅದು ಆನ್ಸರ್. ಈ ಆನ್ಸರಿಗೆ ಸಿ ಎಂದು ಕೊಡ್ತೇನೆ. ಹಿಯರ್ ಸಿ is equal to 12. ಇಲ್ಲಿ ನೋಡಿ, ಫಸ್ಟ್ ನಾವು ತೆಗೆದ ನಂಬರ್ಸ್ a is equal to 5, b is equal to 7. ಈಗ ಆನ್ಸರ್ ಬಂದಿದ್ದು c is equal to 12. ಆದರೆ a, b, c ಆರ್ ಇನ್ ದ ಸೇಮ್ ಸೆಟ್ ಆಫ್ ನಂಬರ್ಸ್. ಸೇಮ್ ಸೆಟ್ ಆಫ್ ನಂಬರ್ಸ್ ಇಲ್ಲಿ ನಾನು ನ್ಯಾಚುರಲ್ ನಂಬರ್ಸ್ ತಗೊಂಡೆ. ಸೊ ಈ 3 ನಂಬರ್ಸ್ a, 5, 7 and 12 ಆರ್ ಆನ್ ದ ಸೇಮ್ ಸೆಟ್ ಆಫ್ ನಂಬರ್ಸ್. ದೆನ್ ವಿ ಕ್ಯಾನ್ ಸೇ ದಟ್ ನ್ಯಾಚುರಲ್ ನಂಬರ್ ಸ್ಯಾಟಿಸ್ಫೈಸ್ ಕ್ಲೋಷರ್ ಪ್ರಾಪರ್ಟಿ ಫಾರ್ ಅಡಿಷನ್. ಅಂದರೆ ಅಡಿಷನ್ ಪ್ರಾಪರ್ಟಿಯಲ್ಲಿ ನಮಗೆ ಇದು ಕರೆಕ್ಟಾಗಿ ಬಂದಿದೆ. ಎ ಮತ್ತು ಬಿ ಮತ್ತು ಸಿ ಕರೆಕ್ಟಾಗಿ ನ್ಯಾಚುರಲ್ ನಂಬರ್ಸಿನ ಸೆಟ್ಟಲ್ಲಿ ಬಂದಿದೆ. ಅದಕ್ಕಾಗಿ ನಮಗೆ ನ್ಯಾಚುರಲ್ ನಂಬರ್ಸ್ ಸ್ಯಾಟಿಸ್ಫೈ ಕ್ಲೋಷರ್ ಪ್ರಾಪರ್ಟಿ ಫಾರ್ ಅಡಿಷನ್ ಎಂದು ಹೇಳುತ್ತದೆ. ನೆಕ್ಸ್ಟ್ ಅದೇ ನಂಬರ್ಸ್ ಎ ಮತ್ತು ಬಿ ನಾವು ಸಬ್ಟ್ರಾಕ್ಟ್ ಮಾಡ್ತೇನೆ. ಅಂದರೆ 5 minus 7. ಎ ಅಂದರೆ 5, ಬಿ ಅಂದರೆ 7. ಸೊ ಎ ಮೈನಸ್ ಬಿ ಅಂದರೆ 5 minus 7. 5 ಇನ್ನು 7 ತೆಗಿಲಿಕ್ಕೆ ಆಗುವುದಿಲ್ಲ. ಸೊ ಅದು ಇಂಟಿಜರ್ ಲೆಕ್ಕದಲ್ಲಿ ಆಯಿತು. ಹಾಗೆ ಬರುವಾಗ -2 ಆನ್ಸರ್ ಬರ್ತದೆ. ಇಲ್ಲಿ ಸಿ ಅಂದರೆ -2. ಓಕೆ, ಸೊ ಈ -2 ಬರುವಾಗ ಅದು ನ್ಯಾಚುರಲ್ ಸೆಟ್ ಆಫ್ ನಂಬರ್ಸಲ್ಲಿ ಬರುವುದಿಲ್ಲ. ಸಿ ಈಸ್ ನಾಟ್ ಇನ್ ದ ಸೇಮ್ ಸೆಟ್ ಆಫ್ ನಂಬರ್ಸ್. ನ್ಯಾಚುರಲ್ ನಂಬರ್ನ ಸೆಟ್ಟಿಂದ ನಾವು ನಂಬರ್ಸ್ ತೆಗಿದೆ. ಸೊ ಇದು ನ್ಯಾಚುರಲ್ ನಂಬರ್ಸಿನ ಸೆಟ್ಟಲ್ಲಿ -2 ಬರುವುದಿಲ್ಲ. ಸೊ ನಮಗೆ ಎಂದು ಹೇಳಲಿಕ್ಕೆ ಆಗ್ತದೆ. So we can say that natural numbers doesn't satisfies closure property for subtraction. Okay, next multiplication ನೋಡುವಾಗ a into b is equal to 5 into 7. 5 into 7 ಅಂದರೆ 35.
ಇಲ್ಲಿ ಸಿ ಅಂದರೆ ಎಂದಾಯಿತು 35 ಆಯಿತು. ಸೊ ಈಗ ಎಂದಾಯಿತು ಎ ಈಸ್ ಈಕ್ವಲ್ ಟು 5, ಬಿ ಈಸ್ ಈಕ್ವಲ್ ಟು 7, ಸಿ ಅಂದರೆ 35. ಸೊ ಎ ಬಿ ಸಿ ಆರ್ ಇಂದ ಸೇಮ್ ಸೆಟ್ ಆಫ್ ನಂಬರ್ಸ್. ಹಾಗೆ ಬರುವಾಗ ನಮಗೆ ಎಂದು ಹೇಳಲಿಕ್ಕೆ ಆಗ್ತದೆ, ದೆನ್ ವಿ ಕ್ಯಾನ್ ಸೇ ದ್ಯಾಟ್ ನ್ಯಾಚುರಲ್ ನಂಬರ್ ಸ್ಯಾಟಿಸ್ಫೈಸ್ ಕ್ಲೋಷರ್ ಪ್ರಾಪರ್ಟಿ ಫಾರ್ ಮಲ್ಟಿಪ್ಲಿಕೇಶನ್. ಓಕೆ, ನೆಕ್ಸ್ಟ್ ಎ ಬೈ ಬಿ ಅಂದರೆ 5/7 ಮಾಡುವಾಗ ಸಿ ಅಂದರೆ ಒಂದು ಫ್ರ್ಯಾಕ್ಷನ್ ಬಂದಿದೆ. ಇದು ನಾವು ಮಾಡುವಾದರೆ ಡಿವಿಷನ್ ಮಾಡಿದರೆ ಅದು ಡೆಸಿಮಲ್ ಆಗಿ ಹೋಗ್ತದೆ, ಸೊ ಹಾಗೆ ಮಾಡಬೇಕಂದಿಲ್ಲ. ಸಿ ಇಸ್ ಈಕ್ವಲ್ ಟು 5/7 ಈಸ್ ಎ ಫ್ರ್ಯಾಕ್ಷನ್. ಸೊ ನಮಗೆ ಫ್ರ್ಯಾಕ್ಷನ್ ಅದಲ್ಲ ವಿಷಯ, ಇದು ಈ ಸೆಟ್ ಆಫ್ ನಂಬರ್ಸ್ ಎ ಮತ್ತು ಬಿ ಅನ್ನೋ ಸೆಟ್ ಆಫ್ ನಂಬರ್ಸ್ ಅಲ್ಲಿ ಬರಲಿಲ್ಲ. ಸಿ ಇಸ್ ಈಕ್ವಲ್ ಟು 5/7 ಈಸ್ ನಾಟ್ ಇನ್ ದ ಸೇಮ್ ಸೆಟ್ ಆಫ್ ನಂಬರ್ಸ್. ಸೊ ವಾಟ್ ಇಸ್ ದ ಕನ್ಕ್ಲೂಷನ್? So we can say that natural numbers doesn't satisfies closure property for division. So in general ಆಗಿ ನಾವು ಹೇಳುವಾಗ natural numbers are closed under addition and multiplication only. Subtraction ಮಾಡುವಾಗ division ಮಾಡುವಾಗ ನಮಗೆ ಒಂದೇ ಸೆಟ್ ಅಲ್ಲಿ ಬರಲಿಲ್ಲ. ಸೊ ನ್ಯಾಚುರಲ್ ನಂಬರ್ಸ್ ಅಡಿಷನ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಮಾತ್ರ ಸೆಟ್ ಆಗಿದೆ. ಸೊ ಅದಕ್ಕೆ ನಾವು ಸೆಂಟೆನ್ಸ್ ಈಗಲೇ ಕಲಿಬೇಕು. ನ್ಯಾಚುರಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ addition and multiplication only. ಓಕೆ, ನೆಕ್ಸ್ಟ್ ಹೋಲ್ ನಂಬರ್ಸ್ನ ಲೆಕ್ಕದಲ್ಲಿ ನಾವು ನೋಡುವಾಗ ಎಂದರೆ ಯಾವುದು ಹೇಗೆ ಬರ್ತದೆ ಎಂದು ನೋಡೋಣ. ದಿಸ್ ಪ್ರಾಪರ್ಟಿ ಇಸ್ ಆಲ್ಸೋ ಸೇಮ್ ಆಸ್ ಫಾರ್ ಹೋಲ್ ನಂಬರ್ಸ್. ಯಾಕೆಂದರೆ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಹೋಲ್ ನಂಬರ್ಸ್ ಆ್ಯಂಡ್ ನ್ಯಾಚುರಲ್ ನಂಬರ್ಸ್? ನ್ಯಾಚುರಲ್ ನಂಬರ್ಸ್ನ ಜೊತೆ ಒಂದು 0 ಸೇರುವಾಗ ಹೋಲ್ ನಂಬರ್ಸ್ ಬರ್ತದೆ. ಸೊ ಇದರಲ್ಲಿ ನೋಡುವಾಗ ನಾವು ಅದು ಅಡಿಷನ್ ಮಾಡಿದೆ, ಸಬ್ಟ್ರಾಕ್ಷನ್ ಮಾಡಿದೆ, ಮಲ್ಟಿಪ್ಲಿಕೇಶನ್ ಮಾಡಿದೆ, ಡಿವಿಷನ್ ಮಾಡಿದೆ, ಬೇರೆ ಬೇರೆ ನಂಬರ್ಸ್ ತಗೊಂಡೆ ಅಷ್ಟೇ. 0 + 8, 0 is a whole number, 8 is also a whole number. So add ಮಾಡುವಾಗ 8 ಸಿಕ್ಕಿತು. 0 and 8 are whole numbers. ಆದರೆ ಅದರಲ್ಲಿ ಕ್ಲೋಷರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಆಗಿದೆ. 4 - 10 is equal to -6. 4 ಇಂದ 10 ಮೈನಸ್ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ಅದು ಇಂಡಿಜಸ್ ಲೆಕ್ಕದಲ್ಲಿ ಬಂದರೆ -6 ಆಗ್ತದೆ ಆನ್ಸರ್. ಇದರಲ್ಲಿ 4, 10 ಹೋಲ್ ನಂಬರ್ಸ್ ಆಗ್ತದೆ. ಆದರೆ -6 is not a whole number. ಸೊ ಇದರಲ್ಲಿ ಕ್ಲೋಷರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಆಗುವುದಿಲ್ಲ. ಅದೇ ಥರ ನೆಕ್ಸ್ಟ್ ನಂಬರ್ಸ್ ತೆಗಿದೆ 3 and 7. 3 × 7 is equal to 21. ಇದರಲ್ಲಿ 3, 7 and 21 are whole numbers. ಎಲ್ಲ whole numbers ಬಂದಿದೆ. ಸೊ ಹಿಯರ್ ಆಲ್ಸೋ ಕ್ಲೋಷರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್. ನೆಕ್ಸ್ಟ್ 5/6. 5/6 ಅಂತ ಹೇಳುವಾಗ 5 ಮತ್ತು 6 ಹೋಲ್ ನಂಬರ್ ಆಗಿದೆ. ಆದರೆ ಅದನ್ನ ಆನ್ಸರ್ 5/6 ಈಸ್ ನಾಟ್ ಎ ಹೋಲ್ ನಂಬರ್. ಸೊ ಇದರಲ್ಲಿ ಸಹ ಡಿವಿಷನ್ ಲೆಕ್ಕ ಮಾಡುವಾಗ ಸಹ ನಿಮಗೆ ಅದನ್ನ ಆನ್ಸರ್ ಎ, ಬಿ ಮತ್ತು ಸಿ ಅದು 3 ಸಹ ಕ್ಲೋಷರ್ ಪ್ರಾಪರ್ಟಿ ಸ್ಯಾಟಿಸ್ಫೈಡ್ ಆಗುವುದಿಲ್ಲ. ಸೊ ಇದರಲ್ಲಿ ಸಹ ನಮಗೆ ಜನರಲ್ ಆಗಿ ಹೇಗೆ ಹೇಳಲಿಕ್ಕೆ ಆಗ್ತದೆ, ಹೋಲ್ ನಂಬರ್ಸ್ ಆರ್ ಕ್ಲೋಸ್ಡ್ ಅಂಡರ್ ಅಡಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ ಓನ್ಲಿ. ಓಕೆ, ಇಲ್ಲಿ ನೋಡಿ ನ್ಯಾಚುರಲ್ ನಂಬರ್ಸಿಗೆ ಸಹ ಅದೇ ಸೇಮ್ ಪ್ರಾಪರ್ಟಿ ಹೋಲ್ ನಂಬರ್ಸಿಗೆ ಸಹ ಬಂದಿದೆ. ಓಕೆ, ಅರ್ಥ ಆಯ್ತಲ್ಲ. ಇನ್ನು ನೆಕ್ಸ್ಟ್ ಪ್ರಾಪರ್ಟಿಗೆ ಹೋಗುವ. ನೆಕ್ಸ್ಟ್ ಪ್ರಾಪರ್ಟಿ ಅಂದರೆ ಕಮ್ಯೂಟೇಟಿವ್ ಪ್ರಾಪರ್ಟಿ ಫಾರ್ ನ್ಯಾಚುರಲ್ ನಂಬರ್ಸ್. ಇಲ್ಲಿ ನಾನು ಹೇಳೋದು ಎಲ್ಲ ನ್ಯಾಚುರಲ್ ನಂಬರ್ಸ್ನ ವಿಷಯದಲ್ಲಿ ಮಾತ್ರವೇ. ಮತ್ತೆ ಮುಂದೆ ಬರುವಾಗ ನಮಗೆ ಅದು ಬೇರೆ ಸೆಟ್ ಆಫ್ ನಂಬರ್ಸ್ಗೆ ಕನೆಕ್ಟ್ ಮಾಡುವ. ನ್ಯಾಚುರಲ್ ನಂಬರ್ಸಲ್ಲಿ ಕನೆಕ್ಟ್ ಮಾಡಿದರೆ ಮೋಸ್ಟ್ ಆಫ್ ದಮ್ ಅದು ಹೋಲ್ ನಂಬರ್ಸ್ನ ಲೆಕ್ಕದಲ್ಲಿ ಸಹ ಬರಲಿಕ್ಕೆ ಸಾಧ್ಯತೆ ಉಂಟು. ಓಕೆ, ಕಮ್ಯೂಟೇಟಿವ್ ಪ್ರಾಪರ್ಟಿ ಫಾರ್ ನ್ಯಾಚುರಲ್ ನಂಬರ್ಸ್ ಅಂದರೆ ಕಮ್ಯೂಟೇಟಿವ್ ಪ್ರಾಪರ್ಟಿ ಫಾರ್ ನ್ಯಾಚುರಲ್ ನಂಬರ್ಸ್ ಆರ್ 2 types. ಕಮ್ಯೂಟೇಟಿವ್ ಪ್ರಾಪರ್ಟಿ ಫಾರ್ ಅಡಿಷನ್ ಆ್ಯಂಡ್ ಕಮ್ಯೂಟೇಟಿವ್ ಪ್ರಾಪರ್ಟಿ ಫಾರ್ ಮಲ್ಟಿಪ್ಲಿಕೇಶನ್. ಇದರಲ್ಲಿ ಕಮ್ಯೂಟೇಟಿವ್ ಪ್ರಾಪರ್ಟಿ ಫಾರ್ ಅಡಿಷನ್ ಅಂದರೆ a + b is equal to b + a. If we interchange the numbers, then add, you get same number is the answer. a ಮತ್ತು b 2 numbers ತಗೊಂಡು ಅದು a + b ಮಾಡುವಾಗ ತಿರುಗಿಸಿ ಇಂಟರ್ಚೇಂಜ್ ಮಾಡಿ b + a ಮಾಡಿದರೆ ಸಹ ಒಂದೇ ಆನ್ಸರ್ ಬರಬೇಕು. ಓಕೆ, ನೋಡುವ ಹೇಗೆ ಅಂದರೆ ಎಕ್ಸಾಂಪಲ್, ಇಫ್ a is equal to 6 and b is equal to 9, then a + b is equal to 6 + 9 is equal to 15. ಅದೇ ಥರ b + a ಹೇಳುವಾಗ b + a is equal to 9 + 6 is equal to 15. So therefore ಎಂದಾಗ್ತದೆ, a + b is equal to b + a. So we can say that addition is commutative for natural numbers. ಓಕೆ, ಇದು ನಾನು ಈಗಿದ್ದೇ ಥರ ಶೇಡ್ ಮಾಡಿದ್ದು ಬೈ ಹಾರ್ಟ್ ಮಾಡಬೇಕು ಮತ್ತು ಎಕ್ಸಾಂಪಲ್ಸು ಪ್ರಾಕ್ಟೀಸ್ ಮಾಡಬೇಕು, ಆದರೆ ಸ್ವಲ್ಪ ಸುಲಭವಾಗುತ್ತದೆ. ಓಕೆ, ನೆಕ್ಸ್ಟ್ ನಂಬರ್ 2 ಈಸ್ ಕಮ್ಯೂಟೇಟಿವ್ ಪ್ರಾಪರ್ಟಿ ಫಾರ್ ಮಲ್ಟಿಪ್ಲಿಕೇಶನ್. ಅಡಿಷನ್ ಅಂದರೆ a + b 2 ನಂಬರ್ಸ್ ಆ್ಯಡ್ ಮಾಡಿದೆ. ಸೊ ಅದು ತಿರುಗಿಸಿ ಉಲ್ಟಾ ಆಗಿ ಆ್ಯಡ್ ಮಾಡುವಾಗ ಸಹ ಆನ್ಸರ್ ಸೇಮ್ ಬಂದೆ. ಇದು ಕಮ್ಯೂಟೇಟಿವ್ ಪ್ರಾಪರ್ಟಿ ಫಾರ್ ಮಲ್ಟಿಪ್ಲಿಕೇಶನ್ ಹೇಳುವಾಗ
ಎ ಇಂಟು ಬಿ ಇಸ್ ಈಕ್ವಲ್ ಟು ಬಿ ಇಂಟು ಎ. ಅಂದರೆ ಮುಂಚೆ ನಾವು ಆ್ಯಡ್ ಮಾಡಿದೆ, ಈಗ ನಾವು ಮಲ್ಟಿಪ್ಲೈ ಮಾಡೋದು. ರಿವರ್ಸ್ ಆರ್ಡರಲ್ಲಿ ಸಹ ಮಲ್ಟಿಪ್ಲೈ ಮಾಡೋದು. ಎ ಇಂಟು ಬಿ ಮಾಡಿದೆ ಮತ್ತು ಬಿ ಇಂಟು ಎ ಮಾಡಿದೆ. ನೋಡುವ, ಇಫ್ ಎ ಇಸ್ ಈಕ್ವಲ್ ಟು 4 ಆ್ಯಂಡ್ ಬಿ ಇಸ್ ಈಕ್ವಲ್ ಟು 7, ದೆನ್ ಎ ಇಂಟು ಬಿ ಇಸ್ ಈಕ್ವಲ್ ಟು 4 ಇಂಟು 7 ಇಸ್ ಈಕ್ವಲ್ ಟು 28. ಅದೇ ಥರ ಬಿ ಇಂಟು ಎ ಇಸ್ ಈಕ್ವಲ್ ಟು 7 ಇಂಟು 4 again is equal to 28, sorry, 7 4s are 28. Okay, therefore what is the conclusion? A into b is equal to b into a. So we can say that multiplication is commutative for natural numbers. Generally, addition and multiplication is commutative for natural numbers. This case is also same as in the case of whole numbers. Okay, adhe practice ಮಾಡಬೇಕು. Okay. Number 3 is associative property for natural numbers. Associative properties are ಎರಡು ಟೈಪ್ ಉಂಟು. Associative property for addition and associative property for multiplication. ಇದರಲ್ಲಿ ಫಸ್ಟ್ associative property for addition. ಅಂದರೆ ಇದರಲ್ಲಿ 3 ನಂಬರ್ಸ್ ತೆಗಿಬೇಕಿತ್ತು. 3ಗೆ ಸಹ associative property for addition ಹೇಳುವಾಗ 3ಗೆ ಸಹ ಆ್ಯಡ್ ಮಾಡಲಿಕ್ಕೆ, ಅದು ಗ್ರೂಪ್ ಆಗಿ ಆ್ಯಡ್ ಮಾಡಬೇಕು. ಫಸ್ಟ್ ಸೆಟ್ಟಲ್ಲಿ ಲಾಸ್ಟ್ 2 ನಂಬರ್ಸ್ ಆ್ಯಡ್ ಮಾಡಿ ಮತ್ತೆ ಫಸ್ಟ್ ನಂಬರ್ಗೆ ಜಾಯಿಂಟ್ ಆಗೋದು. ನೆಕ್ಸ್ಟ್ ಸೆಟ್ಟಲ್ಲಿ ಫಸ್ಟ್ 2 ನಂಬರ್ಸ್ ಆ್ಯಡ್ ಮಾಡಿ ಥರ್ಡ್ ನಂಬರ್ಗೆ ಜಾಯಿಂಟ್ ಆಗೋದು. ಓಕೆ, ಎಕ್ಸಾಂಪಲ್ಸ್: ಇಫ್ ಎ ಇಸ್ ಈಕ್ವಲ್ ಟು 3, ಬಿ ಇಸ್ ಈಕ್ವಲ್ ಟು 7 ಆ್ಯಂಡ್ ಸಿ ಇಸ್ ಈಕ್ವಲ್ ಟು 5, ದೆನ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 3 ಪ್ಲಸ್ 7 ಪ್ಲಸ್ 5. 7 ಪ್ಲಸ್ 5 ಬ್ರ್ಯಾಕೆಟಲ್ಲಿ ಉಂಟು, ಸೊ ಫಸ್ಟ್ ಇದು ಆ್ಯಡ್ ಮಾಡಬೇಕು. 12 ಸಿಗ್ತದೆ. ಅದು 3ಗೆ ಅಗೇನ್ ಆ್ಯಡ್ ಮಾಡುವಾಗ 15 ಸಿಗ್ತದೆ. ಸೊ ಎ ಪ್ಲಸ್ ಬಿ. ಇದನ್ನಲ್ಲಿ ನೆಕ್ಸ್ಟ್ ಮಾಡೋದು ಎ ಪ್ಲಸ್ ಬಿ. ಇದನ್ನು ಈ ಫಸ್ಟಲ್ಲಿ ಮಾಡೋದು ಬಿ ಪ್ಲಸ್ ಸಿ ಫಸ್ಟ್ ಆ್ಯಡ್ ಮಾಡಿ ಸಿಕ್ಕುದು ಆನ್ಸರ್ ಹೇಗೆ ಜಾಯಿನ್ ಮಾಡಿದೆ. ಇದರಲ್ಲಿ ನೋಡಿ, ಗ್ರೂಪಿಂಗ್ ಮಾಡುವಾಗ ಫಸ್ಟ್ 2 ನಂಬರ್ಸ್ ಜಾಯಿನ್ ಮಾಡಿದೆ. ಎ ಪ್ಲಸ್ ಬಿ ಜಾಯಿನ್ ಮಾಡಿ ಆ್ಯಡ್ ಮಾಡಿ ಅನಂತರ ಆ ಸಿಕ್ಕುದು ಆನ್ಸರ್ ಸಿಗೆ ಆ್ಯಡ್ ಮಾಡುವಾಗ 3 ಪ್ಲಸ್ 7 ಪ್ಲಸ್ 5. ಫಸ್ಟ್ 3 ಪ್ಲಸ್ 7 ಆ್ಯಡ್ ಮಾಡಿ ಅದು ಬರಿಬೇಕು. ಮತ್ತೆ 5ಗೆ ಜಾಯಿನ್ ಮಾಡುವಾಗ ಆ್ಯಡ್ ಮಾಡುವಾಗ 15 ಸಿಗ್ತದೆ. So what is the conclusion? Therefore, a plus b plus c is equal to a plus b plus c. In general, addition is associative for natural numbers. Okay. Next, associative property for multiplication. ಅಂದರೆ 3 ನಂಬರ್ಸ್ ಎ ಬಿ ಸಿ 3 ನಂಬರ್ಸ್ ಉಂಟು, ಅದರ ಮಧ್ಯದಲ್ಲಿ ಇಂಟು ಸೈನ್, ಮಲ್ಟಿಪ್ಲಿಕೇಶನ್ ಸೈನ್ ಮಾತ್ರ ಬರ್ತದೆ. ಮತ್ತು ವಿತ್ ಗ್ರೂಪಿಂಗಲ್ಲಿ ಮಲ್ಟಿಪ್ಲೈ ಮಾಡಿ ಮತ್ತೆ ಅಗೇನ್ ಮಲ್ಟಿಪ್ಲೈ ಮಾಡಬೇಕು. ಎ ಇಂಟು ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಇಂಟು ಬಿ ಇಂಟು ಸಿ. ಮಾಡೋದು ಹೇಗೆ ಅಂದರೆ, ಎಕ್ಸಾಂಪಲ್: ಇಫ್ ಎ ಇಸ್ ಈಕ್ವಲ್ ಟು 2, ಬಿ ಇಸ್ ಈಕ್ವಲ್ ಟು 3 ಆ್ಯಂಡ್ ಸಿ ಇಸ್ ಈಕ್ವಲ್ ಟು 4, ಎ ಇಂಟು ಬಿ ಇಂಟು ಸಿ ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 4. ಫಸ್ಟ್ ನಾವು ಬ್ರ್ಯಾಕೆಟಲ್ಲಿ ಬಂದಿದ್ದು ಮಲ್ಟಿಪ್ಲೈ ಮಾಡಬೇಕು. 3 ಇಂಟು 4 ಮಲ್ಟಿಪ್ಲೈ ಮಾಡುವಾಗ 12 ಬಂದಿದೆ. ಅದು 2ಗೆ ಅಗೇನ್ ಮಲ್ಟಿಪ್ಲೈ ಮಾಡುವಾಗ 24 ಬರ್ತದೆ. ಅದೇ ಥರ ಗ್ರೂಪ್ ಚೇಂಜ್ ಆಗಿದೆ. ಎ ಇಂಟು ಬಿ ಇಂಟು ಸಿ ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 4. ಹೀಗೆ ಬರುವಾಗ ಎಂತಾಗ್ತದೆ? 3 2s are 6 ಇಂಟು 4, 6 4s are 24. ಬೋತ್ ಕೇಸಲ್ಲಿ ಆನ್ಸರ್ 24 ಬಂದಿದೆ. ವಾಟ್ ಇಸ್ ದ ಕನ್ಕ್ಲೂಷನ್? Therefore, a into b into c is equal to a into b into c. In general, multiplication is associative for all natural numbers. ಓಕೆ, ಪ್ರಾಕ್ಟೀಸ್ ಮಾಡಿ ಕಲಿಬೇಕು. ಅದೊಂದು 2-3 ಸತಿ ಮಾಡುವಾಗ ಸಾಧಾರಣವಾಗಿ ಎಲ್ಲವರಿಗೆ ಅರ್ಥವಾಗುತ್ತದೆ. ಓಕೆ, ಪ್ರಾಕ್ಟೀಸ್ ಇಲ್ಲಾದರೆ ಮಾಡಿ ಕಲಿಯುವುದಿಲ್ಲಾದರೆ ಮ್ಯಾಥ್ಸ್ ಈಸಿ ಆಗೋದಿಲ್ಲ. ಸೊ ಅದಕ್ಕಾಗಿ ಸ್ಟಾರ್ಟಿಂಗಲ್ಲಿ ಒಂದೊಂದು ಕ್ಲಾಸ್ ಪ್ರಾಕ್ಟೀಸ್ ಮಾಡಿ ಕಲಿಯಬೇಕು. ಓಕೆನಾ? ಹೋಲ್ ನಂಬರ್ನ ಕೇಸಿನಲ್ಲಿ ನೋಡುವಾಗ ಹೋಲ್ ನಂಬರ್ಸ್ ಆರ್ 0 1 2 3 4 ಎಕ್ಸೆಟ್ರಾ. ಇದರಲ್ಲಿ 0 + 5 is equal to 5, where a is equal to 0, b is equal to 5, and c, the answer, is also 5. These numbers 0, 5 and 5 are all in whole numbers. ಅದೇ ಥರ 0 into 5 is equal to 0. Here also a is equal to 0, b is equal to 5 and c is equal to 0. In this case also 0, 5 and 0 are all in whole numbers. Generally we can say that whole numbers are closed under addition and multiplication. ಇದರ ಬಗ್ಗೆ ಮುಂಚಿನ ಒಂದು ಪೇಜ್ನಲ್ಲಿ ಹೇಳಿದೆ. ಈಗ ಅಗೇನ್ ನೋಡುವಾಗ if a is equal to 0, b is equal to 7, then a plus b is equal to 0 plus 7 is equal to 7.
and b plus a is equal to 7 plus 0 is equal to 7. Here a plus b is equal to b plus a. In this case, we can say that addition is commutative for whole numbers. If a is equal to 3, b is equal to 0 and c is equal to 5, then a plus b plus c is equal to 3 plus 0 plus 5 is equal to 3 plus 5. ಅಂದರೆ ಇದು ಗ್ರೂಪ್ ಮಾಡಿದೆ, ಬ್ರ್ಯಾಕೆಟಲ್ಲಿ 0 plus 5 ಉಂಟು. ಸೊ ಅದು ಫಸ್ಟ್ ಆ್ಯಡ್ ಮಾಡಿ ಆ ಸಿಕ್ಕುದ ಆನ್ಸರ್ 3ಗೆ ಜಾಯಿನ್ ಮಾಡಬೇಕು. ಸೊ 3 plus 5 is equal to 8. ಅದೇ ಥರ ಇದು ಗ್ರೂಪ್ ಚೇಂಜ್ ಮಾಡಿದೆ. ಹೀಗೆ ನೋಡುವಾಗ ಬಿ ಪ್ಲಸ್ ಸಿ ಸೇರಿಸಿ ಒಂದು ಗ್ರೂಪ್ ಆಗಿದೆ, ಇದರಲ್ಲಿ ಎ ಪ್ಲಸ್ ಬಿ ಸೇರಿಸಿ ಒಂದು ಗ್ರೂಪ್ ಆಗಿದೆ. ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 3 plus 0 plus 5. 3 plus 0 ಒಂದು ಗ್ರೂಪಲ್ಲಿ ಒಂದು ಬ್ರ್ಯಾಕೆಟಲ್ಲಿ ಉಂಟು. ಸೊ ಫಸ್ಟ್ ಅದು ಮಾಡಬೇಕು, ಹಾಗೆ 3 ಸಿಗ್ತದೆ. ಅದರ ಜೊತೆ 5 ಆ್ಯಡ್ ಮಾಡುವಾಗ 3 plus 5 is equal to 8. Here we can say that addition is associative for whole numbers. ಇದು ಪ್ರಾಕ್ಟೀಸ್ ಮಾಡಬೇಕು. ಜನರಲ್ ಆಗಿ ಹೀಗೆ ಪ್ರಾಕ್ಟೀಸ್ ಮಾಡಿ ಮಾಡಿ ಬರುವಾಗ ಮಾತ್ರ ತಪ್ಪಿಲ್ಲದೆ ಅರ್ಥ ಮಾಡಿಕೊಂಡು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಸೊ ಇದು ಕ್ಲಾಸ್ ಸ್ವಲ್ಪ ಗಮನವಿಟ್ಟು ಕಲಿಬೇಕು. ಓಕೆ, ಲಾಸ್ಟ್ ಪ್ರಾಪರ್ಟಿ ಈಸ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದರೆ ಡಿಸ್ಟ್ರಿಬ್ಯೂಟಿವಿಟಿ ಆಫ್ ಮಲ್ಟಿಪ್ಲಿಕೇಶನ್ ಓವರ್ ಅಡಿಷನ್. ಅಂದರೆ ಮಲ್ಟಿಪ್ಲಿಕೇಶನ್ ಸಹ ಬರ್ತದೆ, ಅದರೊಳಗೆ ಅಡಿಷನ್ ಸಹ ಬರ್ತದೆ. ಅಡಿಷನ್ ಮಾಡಿ ಅನಂತರ ಮಲ್ಟಿಪ್ಲೈ ಮಾಡಬೇಕು ನಂಬರ್ಸ್ ಲೆಕ್ಕದಲ್ಲಿ. ಇಲ್ಲಾದರೆ ಇದೇ ಥರ ಪ್ರಾಪರ್ಟಿಯಾಗಿ ಯೂಸ್ ಮಾಡುವಾಗ ಇದು ಡಿಸ್ಟ್ರಿಬ್ಯೂಷನ್. ಫಸ್ಟ್ ಎ ಇಂಟು ಬಿ ಇಲ್ಲಿ ಬಂದೆ, ಮತ್ತು ಈ ಪ್ಲಸ್ ಮಧ್ಯದಲ್ಲಿ ಎಂತ ಸೈನ್, ಬ್ರ್ಯಾಕೆಟ್ನೊಳಗೆ ಎಂತ ಸೈನ್ ಬಂದದೆ ಆ ಸೈನ್ ಇಲ್ಲಿ ಈ ಎರಡು ಬ್ರ್ಯಾಕೆಟ್ನ ಮಧ್ಯಕ್ಕೆ ಬರ್ತದೆ. ಮತ್ತು ಎ ಇಂಟು ಸಿ ಹೀಗೆ. ಈ ಮೆಥಡಲ್ಲಿ ನಮಗೆ ಪ್ರಾಬ್ಲಮ್ಸ್ ಮಾಡಲಿಕ್ಕೆ ಸುಲಭವಾಗುತ್ತದೆ. ಕೆಲವು ಟೈಮಲ್ಲಿ ಇದು ಮಾಡಲಿಕ್ಕೆ ಕಷ್ಟ ಆಗ್ತದೆ, ಕೆಲವು ಟೈಮಲ್ಲಿ ಇದು ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗೆ ಬರುವಾಗ ಸಹ ನಮಗೆ ಅದು ಸುಲಭವಾಗಿ ಮಾಡಲಿಕ್ಕೆ. ಈಗ ಚಿಕ್ಕ ನಂಬರ್ನ ಬಗ್ಗೆ ಎಲ್ಲ ನಾನು ಎಕ್ಸಾಂಪಲ್ಸ್ ಕೊಟ್ಟಿದ್ದೆಲ್ಲ ಚಿಕ್ಕ ನಂಬರು, ಆದರೆ ನಾವು ಲೆಸನ್ ವೈಸ್ ಆಗಿ ಕಲಿಯುವಾಗ ಚಿಕ್ಕ ನಂಬರ್ಸ್ ಎಲ್ಲ ದೊಡ್ಡ ದೊಡ್ಡ ನಂಬರ್ಸ್ ಬರ್ತದೆ. ಸೊ ನಿಮಗೆ ಮಲ್ಟಿಪ್ಲಿಕೇಶನ್ ಮಾಡಿ, ಇದು ಸಹ ಮಲ್ಟಿಪ್ಲಿಕೇಶನ್ ಮಾಡಿ ಮತ್ತೆ ಅಡಿಷನ್ ಮಾಡಿ ಹಾಗೆ ಬರುವಾಗೆಲ್ಲ ತುಂಬ ಕನ್ಫ್ಯೂಸ್ ಆಗ್ತದೆ ಕೆಲವು ಟೈಮಲ್ಲಿ. ಸೊ ದೊಡ್ಡ ದೊಡ್ಡ ಕ್ಲಾಸಿಗೆ ಬರುವಾಗ ಹಾಗೆ ಸಪ್ರೇಟ್ ಎಲ್ಲ ಪ್ರಾಪರ್ಟೀಸ್ ಆಗಿ ನೋಡಬೇಕಂದಿಲ್ಲ. ಅದು ನಮ್ಮ ಲೆಕ್ಕದಲ್ಲಿ ಅಂದರೆ ಈಸಿಯಾಗಿ ಆನ್ಸರ್ ಸಿಕ್ಕುದ ಲೆಕ್ಕದಲ್ಲಿ ಇದೇ ಪ್ರಾಪರ್ಟಿಯಲ್ಲಿ ನಿಂದು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಓಕೆ, ಎಕ್ಸಾಂಪಲ್ ಅಂದರೆ 3 ಇಂಟು 5 plus 6 ಇಸ್ ಈಕ್ವಲ್ ಟು, ಫಸ್ಟ್ 3 ಇಂಟು ಮಾಡೋದು ಯಾವುದಕ್ಕೆ 5 ಇಂದಲೇ, 3 ಇಂಟು 5 ಫಸ್ಟ್ ಅದು ಬ್ರ್ಯಾಕೆಟಲ್ಲಿ ಹಾಕಿದೆ. ನೆಕ್ಸ್ಟ್ ಇದರ ಮಧ್ಯದಲ್ಲಿ ಬಂದ ಪ್ಲಸ್ ಇಲ್ಲಿ ಕೊಟ್ಟೆ. ಓಕೆ, ಮತ್ತು 3 ಇಂಟು 6 ಹೀಗೆ ಬಂದಿದೆ. 3 5s are 15 ಪ್ಲಸ್ 3 6 are 18. ಆ್ಯಡ್ ಮಾಡುವಾಗ 15 plus 18 is 33. ಇದು ನಮಗೆ ಸಾಧಾರಣ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇಲ್ಲಿ ನಾವು ಮಾಡಿದ್ದು ಯಾವುದು ಹಾಲ್, ಎಲ್ಲ ನಂಬರ್ಸಿಗೆ ನೋಡಲಿಲ್ಲ. ಈ ಕ್ಲಾಸಿನಲ್ಲಿ ನೋಡಿದ ನ್ಯಾಚುರಲ್ ನಂಬರ್ಸಿಗೆ ಮತ್ತು ಹಾಲ್ ನಂಬರ್ಸಿಗೆ ಮಾತ್ರ. ಅದಕ್ಕಾಗಿ ಹೀಗೆ ಸ್ಟೇಟ್ಮೆಂಟ್ ಬರ್ತದೆ, ಮಲ್ಟಿಪ್ಲಿಕೇಶನ್ ಈಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ಅಡಿಷನ್ ಫಾರ್ ನ್ಯಾಚುರಲ್ ನಂಬರ್ಸ್ ಆ್ಯಂಡ್ ಹಾಲ್ ನಂಬರ್ಸ್. ಓಕೆ, ಇದೇ ಥರ ಕಲಿಬೇಕು, ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಮುಂದೆ ಮುಂದೆ ಬರುವಾಗ ನಿಮಗೆ ಅದು ಈ ಪ್ರಾಬ್ಲಮ್ಸ್ ಎಲ್ಲ, ಈ ಮಾಡಿದ ಪ್ರಾಪರ್ಟೀಸ್ ಎಲ್ಲ ಪ್ರಾಪರ್ಟಿಯಾಗಿ ಹೇಳುವುದಿಲ್ಲ. ಯಾಕಂದರೆ ಅದು 6th 7th ಕ್ಲಾಸಿನ ಮಕ್ಕಳಿಗೆ ಮಾಡೋದು ವಿಷಯವೇ ಈ ಪ್ರಾಪರ್ಟೀಸ್ ಎಲ್ಲ. ಈಗ ದೊಡ್ಡ ಕ್ಲಾಸಲ್ಲಿ ಬರುವಾಗ ನಿಮಗೆ ಪ್ರಾಪರ್ಟೀಸ್ ಆಗಿ ಬರುವುದಿಲ್ಲ, ಅದಕ್ಕೆ ಬದಲು ಪ್ರಾಪರ್ಟೀಸ್ ಯೂಸ್ ಮಾಡಿದ ಸಿಚುವೇಶನ್ಸ್ ಬರ್ತದೆ. ಆಲ್ಜಿಬ್ರಾ ಮಾಡುವಾಗ, ಲೀನಿಯರ್ ಇಕ್ವೇಷನ್ಸ್ ಮಾಡುವಾಗ ಹಾಗೆ ಎಲ್ಲ. ಓಕೆ, ಸೊ ಅದಕ್ಕಾಗಿ ಗಮನವಿಟ್ಟು ಕಲಿಬೇಕು. ಮತ್ತು ಈ ಕ್ಲಾಸ್ಗಳು ನಿಮಗೆ ಪರಿಚಿತವರಿಗೆ ಶೇರ್ ಮಾಡಿಕೊಡಿ. ಮ್ಯಾಥ್ಸ್ ಕಷ್ಟ ಇದ್ದ ಮಕ್ಕಳಿಗೆಲ್ಲ ಇದೆಲ್ಲ ಶೇರ್ ಮಾಡಿಕೊಡಿ, ಅವರಿಗೆ ಕಲೀಲಿಕ್ಕೆಲ್ಲ ಎನ್ಕರೇಜ್ ಮಾಡಿ. ಓಕೆ, ಸಹಕರಿಸಿ. ಈಗ ನಾನು ಈ ಕ್ಲಾಸು ಸ್ಟಾಪ್ ಮಾಡ್ತೇನೆ. ಧನ್ಯವಾದಗಳು. ದೇವರ ಆಶೀರ್ವಾದ ನಿಮ್ಮೊಂದಿಗೆ ಇರಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.